ಬಿಜೆಪಿ ಅಭ್ಯರ್ಥಿ ಯದುವೀರ್ಗೆ ಮೋದಿ ಪತ್ರ ಬರೆದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ನೋಡ್ಕೊಂಬರೋಣ. ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರಿಗೆ ಮೋದಿ ಅವರು ಪತ್ರವನ್ನ ಬರೆದಿದ್ದಾರೆ. ಮೈಸೂರು ಪರಂಪರೆ ಮುನ್ನಡೆಸ್ತಾ ಇದ್ದೀರಿ, ಹಾಗೇನೆ ನೀವು ಸಂಸತ್ತಿಗೆ ಬರ್ತೀರಿ ಎಂಬ ವಿಶ್ವಾಸವಿದೆ ಅಂತ ಮೋದಿ ಅವರು ಯದುವೀರ್ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಯದುವೀರ್ ಕ್ರಿಯಾಶೀಲತೆ ಮೈಸೂರಿನ ಒಂದು ದೊಡ್ಡ ಆಸ್ತಿ ಅಂತ ಹೇಳಿರುವಂತಹದ್ದು. ನೀವು ಸಂಸತ್ತಿಗೆ ಬರುವ ವಿಶ್ವಾಸ ನನಗಿದೆ ಅಂತ ಹೇಳಿದ್ದಾರೆ. ದೇಶಕ್ಕೆ ಯದುವೀರ್ನಂತಹವರು ಬೇಕು ಅಂತ ಮೋದಿ ಅವರು ಹೇಳ್ತಾ ಇರುವಂತಹದ್ದು. ಡಾಕ್ಟರ್ ಮಂಜುನಾಥ್ ಅವರಿಗೂ ಕೂಡ ಪ್ರಧಾನಿಯವರು ಪತ್ರವನ್ನ ಬರೆದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರಿಗೆ ಮೋದಿ ಅವರು ಪತ್ರವನ್ನ ಬರೆದಿದ್ದಾರೆ. ಮೈಸೂರು ಪರಂಪರೆಯನ್ನ ಖಂಡಿತ ನೀವು ಮುನ್ನಡೆಸ್ತಾ ಇದ್ದೀರಿ, ನೀವು ಸಂಸತ್ತಿಗೆ ಬರ್ತೀರಿ ಎಂಬ ವಿಶ್ವಾಸ ನನಗಿದೆ ಅಂತ ಅವರು ಹೇಳಿದ್ದಾರೆ. ಯದುವೀರ್ ಕ್ರಿಯಾಶೀಲತೆ ಮೈಸೂರಿನ ಒಂದು ದೊಡ್ಡ ಮಟ್ಟದ ಆಸ್ತಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ನೀವು ಸಂಸತ್ತಿಗೆ ಬರುವ ವಿಶ್ವಾಸ ಕೂಡ ನನಗಿದೆ ಅನ್ನುವಂತ ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು. ದೇಶಕ್ಕೆ ಯದುವೀರ್ನಂತಹವರು ಬೇಕೇ ಬೇಕು ಅನ್ನುವಂಥದ್ದು ಮೋದಿಯ ಒಂದು ಮನಸ್ಸು. ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರಿಗೆ ಮೋದಿ ಅವರು ಪತ್ರವನ್ನ ಬರೆದಿದ್ದು, ಮೈಸೂರು ಪರಂಪರೆನ ಬಹಳ ಚೆನ್ನಾಗಿ ಮುನ್ನಡೆಸ್ತಾ ಇದ್ದೀರಿ ಅನ್ನುವಂಥದ್ದ ಮಾತನ್ನ ಹೇಳ್ತಾರೆ. ಇದರ ಜೊತೆಗೆ ನೀವು ಸಂಸತ್ತಿಗೆ ಕೂಡ ಬರ್ತೀರಿ ಅನ್ನುವಂತಹ ಆತ್ಮವಿಶ್ವಾಸ ಅವರಿಗೆ ಇದೆ. ಇದರ ಜೊತೆಗೆ ಯದುವೀರ್ ಕ್ರಿಯಾಶೀಲತೆಯನ್ನ ಅವರು ಹಾಡಿ ಹೊಗಳಿದ್ದಾರೆ. ಯದುವೀರ್ ಅವರು ಮೈಸೂರಿನ ದೊಡ್ಡ ಮಟ್ಟದ ಆಸ್ತಿ ಅನ್ನುವಂತಹ ಮಾತನ್ನ ಮೋದಿ ಅವರು ಹೇಳ್ತಾರೆ. ಜೊತೆಗೆ ಸಂಸತ್ತಿಗೆ ಬರುವಂತಹ ವಿಶ್ವಾಸ ಮೋದಿಯವರಿಗೆ ಇರುವಂತಹದ್ದು. ದೇಶಕ್ಕೆ ಯದುವೀರ್ನಂತಹವರೇ ಬೇಕು ಅನ್ನುವಂತಹ ಮಾತನ್ನ ಮನದಾಳವನ್ನ ಅವರು ಇಂಗಿತವನ್ನ ವ್ಯಕ್ತಪಡಿಸಿದ್ರು. ಇದರ ಜೊತೆಗೆ ಡಾಕ್ಟರ್ ಮಂಜುನಾಥ್ಗೂ ಕೂಡ ಮೋದಿ ಅವರು ಪತ್ರವನ್ನ ಬರೆದಿದ್ದಾರೆ. ಯದುವೀರ್ ಅವರು ಇದು ಮೊದಲ ಬಾರಿಗೆ ಒಂದು ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸಿರುವಂತದ್ದು, ಬಿಜೆಪಿ ಅಭ್ಯರ್ಥಿಯಾಗಿ. ಹಾಗಾಗಿ ಮೋದಿ ಅವರು ಅವರಿಗೆ ಪರ್ಸನಲ್ ಆಗಿ ಒಂದು ಪತ್ರವನ್ನ ಬರೆದಿರುವಂತಹದ್ದು. ನಿಮ್ಮಂತ ಅಭ್ಯರ್ಥಿ ನಮಗೆ ಬೇಕು ಅನ್ನುವಂಥದ್ದನ್ನ ಮೋದಿ ಅವರು ಇಂಗಿತವನ್ನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಮೈಸೂರು ಪರಂಪರೆನ ಬಹಳ ಚೆನ್ನಾಗಿ ತಾವು ಮುನ್ನಡೆಸಿಕೊಂಡು ಬರ್ತಾ ಇದ್ದೀರಿ, ಹಾಗೇನೆ ಸಂಸತ್ತಿಗೂ ಕೂಡ ನೀವು ಬರ್ತೀರಿ ಅನ್ನುವಂತಹ ಆತ್ಮವಿಶ್ವಾಸ ನನ್ನಲ್ಲಿದೆ ಅನ್ನುವಂತಹ ಮಾತನ್ನ ಅವರು ಹೇಳಿದ್ರು. ಇದರ ಜೊತೆಗೆ ಯದುವೀರ್ ಕ್ರಿಯಾಶೀಲತೆಯನ್ನ ಬಹಳ ಹಾಡಿ ಹೊಗಳಿರುವಂತಹದ್ದು ಮೋದಿ ಅವರು. ಯದುವೀರ್ ಕ್ರಿಯಾಶೀಲತೆಯೇ ಒಂದು ಮೈಸೂರಿಗೆ ದೊಡ್ಡ ಮಟ್ಟದ ಆಸ್ತಿ ಅಂತ ಅವರು ಹೇಳ್ತಾ ಇದ್ದಾರೆ. ಸಂಸತ್ತಿಗೆ ಬರುವಂತಹ ವಿಶ್ವಾಸ ಮೋದಿ ಅವರಿಗೆ ಖಂಡಿತ ಇದೆ. ದೇಶಕ್ಕೆ ಯದುವೀರ್ನಂತವರು ಖಂಡಿತ ಬೇಕು. ಇದರ ಜೊತೆಗೆ ಡಾಕ್ಟರ್ ಮಂಜುನಾಥ್ಗೂ ಕೂಡ ಪ್ರಧಾನಿ ಮೋದಿ ಅವರು ಪತ್ರವನ್ನ ಬರೆದಿದ್ದಾರೆ.
ಇದು ಬಿಜೆಪಿ ಅಭ್ಯರ್ಥಿ ಯದುವೀರ್ ಅವರಿಗೆ ಮೋದಿಯವರು ಪತ್ರವನ್ನ ಬರೆದಿರುವಂತಹದ್ದು. ಮೈಸೂರು ಪರಂಪರೆನ ಬಹಳ ಚೆನ್ನಾಗಿ ಮುನ್ನಡೆಸ್ತಾ ಇದ್ದೀರಿ, ನೀವು ಸಂಸತ್ತಿಗೆ ಬರ್ತೀರಿ ಎಂಬ ದೊಡ್ಡ ಮಟ್ಟದ ಆತ್ಮವಿಶ್ವಾಸ ನನ್ನಲ್ಲಿದೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಯದುವೀರ್ ಕ್ರಿಯಾಶೀಲತೆ ಮೈಸೂರಿನ ಒಂದು ದೊಡ್ಡ ಮಟ್ಟದ ಆಸ್ತಿ ಅನ್ನುವಂಥದ್ದನ್ನ ಮೋದಿಯವರು ಪತ್ರದ ಮುಖಾಂತರವಾಗಿ ತಿಳಿಸಿಕೊಟ್ರು. ಇದಾಗಿತ್ತು ಈವರೆಗಿನ ಅಪ್ಡೇಟ್ಸ್. ನೋಡ್ತಾರೆ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲಿ. ನಮಸ್ಕಾರ.